ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಗುಲಾಬ್ ಜಾಮೂನ್ ಯಾರಿಗೆ ಇಷ್ಟ ಇಲ್ಲ? ಗುಲಾಬ್ ಜಾಮೂನ್ ಎಲ್ಲ ಸ್ವೀಟ್ ಪ್ರಿಯರಿಗೂ ಗುಲಾಬ್ ಜಾಮೂನ್ ಇಷ್ಟ ಆಗುತ್ತೆ. ಬನ್ನಿ, ಇದನ್ನು ಕ್ವಿಕ್ ಆ್ಯಂಡ್ ಈಸಿಯಾಗಿ GRB ಪೌಡರ್ನ ಬಳಸ್ಕೊಂಡು ನಾವು ಹೇಗೆ ಜಾಮೂನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೀಗೆ 1 ಪ್ಯಾಕೆಟಷ್ಟು GRB ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾವು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಥರ ನಾನು ಹೇಗೆ ಕಲಿಸ್ತಿದ್ದೀನೋ ಆ ಥರ ಈ ಥಿಕ್ನೆಸ್ಸಲ್ಲಿ ಕಲಿಸ್ಕೋಬೇಕಾಗತ್ತೆ. ಕಲ್ತ್ಕೊಂಡ ನಂತರ ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಇದರಲ್ಲಿ ನಾನು 1 ಕಪ್ಪು ಸಕ್ಕರೆ ಹಾಕ್ಕೊಂಡ್ರೆ 1 ಕಪ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಏಲಕ್ಕಿನೂ ಸಹ ಹಾಕ್ಕೊಂಡು ಕುದಿಸ್ಕೊಂಡು ಗೊತ್ತಾಗುತ್ತಲ್ವ, ಒಂದು ಎಷ್ಟು ಥಿಕ್ನೆಸ್ ಇರಬೇಕು ಅಷ್ಟು ನೋಡಿಕೊಂಡು ಕುದಿಸ್ಕೊಳ್ಳಿ. ನಂತರ ಇದನ್ನು ಒಂದು 10 ಮಿನಿಟ್ ನೆನೆ ಹಾಕ್ಬಿಟ್ಟಿದ್ದೆ. ಅದನ್ನು ಈ ಥರ ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಮಾಡ್ಕೋಬೇಕು. ಅದು ಎಣ್ಣೆಲಿ ಕರೆದ್ಮೇಲೆ ಅದು ಸ್ವಲ್ಪ ದೊಡ್ಡ ಆಗುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಈ ಥರ ಉಂಡೆ ಮಾಡ್ತಾ ಇರಬೇಕಾದ್ರೆ ಬಿರುಕು ಬಿಡಬಾರ್ದು. ಎಲ್ಲೂ ಸ್ವಲ್ಪನೂ ಬಿರುಕು ಇಲ್ಲದಂಗೆ ಅದನ್ನು ಉಂಡೆ ಕಟ್ಕೋಬೇಕು. ಯಾಕಂದರೆ ಅದು ಕರೆದ ಮೇಲೆ ಅದು ಸ್ವಲ್ಪ ಬಿರುಕಿದ್ರೆ ಅದು ಒಡೆದೋಗುತ್ತೆ, ಅದು ಶೇಪ್ ಚೆನ್ನಾಗಿ ಕಾಣಲ್ಲ ಅಷ್ಟೆ. ಸೊ ಈ ಥರ ಮಾಡಿಟ್ಕೊಂಡು ಈ ಅದಕ್ಕಿದ್ರೇ ಓಕೆ ನಮಗೆ ಪಾಕ. ಇದನ್ನು ಮತ್ತೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಪೀಸಸ್ ಒಂದೊಂದೇ ಉಂಡೆಗಳನ್ನ ಹಾಕ್ಕೊಂಡು ಅದು ಕೆಳಗಡೆ ತಳ ಹಿಡಿದು ಬಿಡುತ್ತೆ. ಅದು ಸ್ವಲ್ಪ ಹೊತ್ತಾದ ತಕ್ಷಣ ಅದನ್ನ ತಿರು ಹಾಕ್ಕೋಬೇಕು. ಹಿಂಗೆ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಎಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ತುಂಬ ಜಾಸ್ತಿ ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲ್ಗಡೆ ಎಲ್ಲ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ತುಂಬ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಲಿ. ನೋಡಿ, ಈ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ ನಂತರ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ನೀವು ಎಷ್ಟು ಉಂಡೆಗಳನ್ನ ಮಾಡ್ಕೊಂಡಿರ್ತೀರೋ ಅಷ್ಟನ್ನು ಚೆನ್ನಾಗಿ ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇದನ್ನು ಹೈ ಫ್ಲೇಮಲ್ಲಿಟ್ಟೆ ಬೇಯಿಸ್ಕೋಬೇಡಿ. ಏನು ತುಂಬ ಕೆಲಸ ಇದೆ ಅದು ಇದು ಗಬಿ ಅಂತ ಜಾಸ್ತಿ ಬೇಯಿಸ್ಕೊಬಿಟ್ರೆ ಏನಾಗ್ಬಿಡುತ್ತೆ, ಅದು ಟೇಸ್ಟ್ ಎಲ್ಲ ಮಾಡಿದ್ರೂ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಕಡಿಮೆಲಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ತಣ್ಣಗಾಗಕ್ಕೆ ಬಿಡಿ. ಹಾಗೆ ಪಾಕನೂ ಸಹ ಆರಿರಬೇಕು. ಆವಾಗ ನೀವು ಇದನ್ನು ಪಾಕಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಬಿಸಿನೇ ಹಾಕ್ಬಿಟ್ರೆ ಅದು ಬೆಂದದಂಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಆದ್ದರಿಂದ ಪಾಕ ತಣ್ಣಗಾದ್ಮೇಲೆ ಹಾಕಿ ನೈಟ್ ಇಡೀ ನೆನೆಯಕ್ಕೆ ಬಿಡಿ. ಸೊ ಮಾರ್ನಿಂಗ್ ತಿನ್ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರಿಗೂ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ, ಇದಕ್ಕೆ ಕಲಿಸ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಾಲು ಹಾಕ್ಕೋಬೇಡಿ, ನೀರು ಹಾಕ್ಕೊಂಡೇ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ಹಾಲು ಹಾಕ್ಕೊಂಡ್ರೆ ಕೆಟ್ಟುಬಿಡುತ್ತೆ. ಬಾಯ್.